ಡಾರ್ಕ್ ಆಯ್ತು. ಇದು ತುಂಬಾ ಲೈಟ್ ಆಯ್ತು. ತುಂಬಾ ಸಿಂಪಲ್ ಆಯ್ತು. ಫಂಕ್ಷನ್ಗೆಲ್ಲ ಸೂಟ್ ಆಗಲ್ಲ. ಯಾವುದು ಸೂಟ್ ಆಗ್ತಿಲ್ವಲ್ಲ. ನಾನು ಫಂಕ್ಷನ್ಗೆ ಯಾವ ಸ್ಯಾರಿ ಹಾಕೊಳ್ಳಿ? ಯಾಕಮ್ಮಿಯವರೇ ಮಗ ಎಲ್ಲ ಕೆಂಪಾಗದೆ? ಸುಮ್ಮನೆ ಇದ್ರೆ ಸರಿ. ಈಗ ಅಯ್ಯೋ ಏನಪ್ಪ ಇಷ್ಟೊಂದು ಸೀರೆ? ನಾವ್ ಯಾಕೆ ಒಂದು ಬಟ್ಟೆ ಅಂಗಡಿ ತೆರಿಬಾರ್ದು? ಅಮ್ಮಿ ಜವಳಿ ಅಂಗಡಿ ಅಂತ. ನಿಮ್ಗೆ ಯಾವಾಗ್ಲೂ ತಮಾಷೆನಾ? ಇದ್ರಲ್ಲಿ ಯಾವ ಸೀರೆನೂ ನನಗೆ ಮ್ಯಾಚ್ ಆಗ್ತಾ ಇಲ್ಲ. ಯಾವ್ದಾದ್ರೂ ಒಂದನ್ನ ನೀವೇ ಸೆಲೆಕ್ಟ್ ಮಾಡಿ ನೋಡೋಣ. ಸೆಲೆಕ್ಟಿಂಗ್ ಮಾಡುವ ಅದಕ್ಕೂ ಮುಂಚೆ ಈ ಸೆಲೆಕ್ಷನ್ ಹೆಂಗದೆ ಹೇಳಿ. ವಾವ್, ಸೋ ಕ್ಯೂಟ್. ನಂದು ಅದೇ. ಅಮ್ಮಿಯವರೇ ರೆಡ್ ಕಲರ್ ಸ್ಯಾರಿನೇ ಬೇಕು ಅಂತ ಸುಮಾರು ಅಂಗಡಿಗಳು ಹುಡುಕ್ಬಿಟ್ಟೆ ನೋಡಿ, ಆಮ್ಯಾಗ ಸಿಕ್ತು ಇದು. ಅಲ್ಲ, ಇದು ಸಕ್ಕದಾಗಿದೆ. ನನ್ಗೆ ತಾನೆ? ಅಯ್ಯಯ್ಯೋ, ಇದು ನಿಮ್ಗಲ್ಲ, ನಿಮ್ಮ ಅವ್ವ ಅನಸಿನುಗೆ. ಅಲ್ಲ ಅಮ್ಮಿಯವರೇ, ನಿಮ್ ಕೈಗೆ ತಂದ್ಕೊಟ್ ಮ್ಯಾಗು ನಿಮ್ಗೆ ಗೊತ್ತಾಗಕ್ಕಿಲ್ವಾ? ನಿಮ್ಗೇನು ಅನ್ಸಕ್ಕಿಲ್ವಾ? ಹಾಗಾದ್ರೆ ಇದು ನನ್ಗೆ ಅಲ್ವಾ? ಹೌದು, ಇದು ನಿಮ್ಗೆ. ಜೋಗಿಯವರೇ, ನನ್ಗೆ ತುಂಬಾ ಇಷ್ಟ ಆಯ್ತು. ಗ್ರೀಷ್ಮನ್ ಎಂಗೇಜ್ಮೆಂಟ್ಗೆ ನಾನು ಇದನ್ನೇ ಹಾಕೋತೀನಿ. ನೀವು ಎಂಗೇಜ್ಮೆಂಟ್ಗನ ಹಾಕಳಿ, ಮದುವೆಗನ ಹಾಕಳಿ, ಒಟ್ನಾಗ ಇದನ್ನ ಹಾಕೊಂಡು ನೀವು ಓಡಾಡ್ತಾ ಇರ್ಬೇಕು, ನಾನು ನಿಮ್ಮನ್ನ ನೋಡ್ತಾ ಇರ್ಬೇಕು. ಹೌದಾ? ಹೌದು. ಹಾಗಾದ್ರೆ ಒಂದ್ ನಿಮಿಷ ಬಂದೆ. ಏನೇ ಆದ್ರೂ ನನ್ನ ಅಮ್ಮಿಯವ್ರಿಗೆ ರೆಡ್ ಕಲರ್ ಸಂದ ಕಾಣಿಸೋದು. ಇವೆಲ್ಲ ಸಂದ ಕಾಣಕ್ಕಿಲ್ಲ. ಮನೆಯಾಗ ಯಾರು ಕಾಣ್ತಿಲ್ವಲ್ಲ? ಓ, ನಮಸ್ತೆ. ಓಹ್, ನಮಸ್ಕಾರ ನಮಸ್ಕಾರ. ಇದು ಈ ಎಂಗೇಜ್ಮೆಂಟ್ ಅಲ್ವೇ? ಎಂಗೇಜ್ಮೆಂಟ್ಗೆ ಗಿಫ್ಟ್ ತಗೊಬಂದಿದ್ದೀನಿ. ಈಗ ನಾವು ನೀವು ಒಂದೇ ಕುಟುಂಬ ಅಲ್ವೇ? ಒಂದೇ ಕುಟುಂಬ ಅಂದ್ಮ್ಯಾಕೆ ಎಂಗೇಜ್ಮೆಂಟ್ ನಡೆದ್ರೆ ಗಿಫ್ಟ್ ಕೊಡೋದು ನಮ್ಮ ಸಂಪ್ರದಾಯ. ಬೇಗರು ಬರ್ಲಿಲ್ವಾ? ಬತ್ತವ್ರೆ, ನಾನು ಲೇಟ್ ಆಗೋಯ್ತದೆ ಅಂತ ಬೇಗನೆ ಬಂದ್ಬಿಟ್ಟೆ. ಸರಿ, ಕೂತ್ಕೊಳ್ಳಿ, ಕಾಫಿ ತಗೊಂಡ್ಬರ್ತೀನಿ. ಅದೆಲ್ಲ ಏನು ಬೇಡ. ಈ ಗ್ರೀಷ್ಮಿ ಎಲ್ಲವಳೆ ಅಂತ ಏನಂದ್ರೆ ಅಪ್ಪಯ್ಯ ಇದನ್ನೆಲ್ಲ ಅವಳು ತವ ಕೊಟ್ಬಿಡ್ ಬಾ ಅಂತ ಹೇಳವ್ರೆ. ಗ್ರೀಷ್ಮ ರೂಮಲ್ಲಿ ಇದ್ದಾಳೆ. ರೂಮ್ ಅಲ್ಲವಳ? ಸರಿ ಸರಿ. ನೀವು ಒಂದು ಕೆಲಸ ಮಾಡಿ, ನನಗೆ ಹೊಸಿ ಬಾಯಾರಿಕೆ ಆಯ್ತೈತೆ, ಜ್ಯೂಸೇ ತಕ್ಕ ಬಂದ್ಬಿಡಿ. ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಗ್ರೀಷ್ಮಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಸರಿನಾ? ಯಾವ ಕಡೆ ಅಂದ್ರಿ? ಆ ಕಡೆ. ಹಿಂಗೆ ಹೋಗ್ಬೇಕೆ? ಏನ್ ಅವಾಗಿಂದ ಫೋನ್ ನೋಡ್ಕೊಂಡ್ ನಿಂತಿದ್ಯಾ? ಲಾಯರ್ ಸಾಹೇಬ್ರ ಜೊತೆ ಚಾಟಿಂಗಾ? ಏ ಸುಂದ್ರಿ, ಇವತ್ತು ನಿಂದು ನಿಶ್ಚಿತಾರ್ಥ, ಹೋಗ್ಬಿಟ್ಟು ಬುರ್ಬುನ್ನೆ ರೆಡಿ ಆಗು.
ಸಾರಿ, ಕೊಡು, ರೆಡಿ ಆಗ್ತೀನಿ. ಇವತ್ತಾದ್ರೂ ಸ್ವಲ್ಪ ಮೊಬೈಲ್ಗೆ ರೆಸ್ಟ್ ಕೊಡು. ಮದ್ವೆ ಆದ್ಮೇಕೆ ಯಾವಾಗ್ಲೂ ಮಾತಾಡೋದಿದ್ದಿದ್ದೆ. ಸರಿ, ಥ್ಯಾಂಕ್ ಯು. ಇದನ್ ತಕೊಂಡ್ ಹೋಗಿ ರೆಡಿಯಾಗಿ ನೀನು ಹೋಗು, ಫಸ್ಟ್ ಹೋಗು. ಗ್ರೀಸ್ಮಿ ನನ್ನ ಒಲವಿನ ಗ್ರೀಸ್ಮಿ, ಉಡುಗೊರೆ ತರ್ತಾ ಇದ್ದೀನಿ ಗ್ರೀಸ್ಮಿ. ಎಲ್ಲಿ ಗ್ರೀಸ್ಮಿ ಕಾಣ್ತಾನೆ ಇಲ್ವಲ್ಲ? ಅಣ್ಣಯ್ಯ, ಎಲ್ಲೋ ಹೊಂಟೋಗಿದ್ದೆ, ನಿನ್ನೆಯ ಹುಡುಕ್ತಾ ಇದ್ದೆ ನಾನು. ನನ್ ಹುಡುಕ್ತಾ ಬಂದವನು ಇಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಿದ್ಯಾ ನೀನು? ಅದು ನಾನು ಅಪ್ಪಯ್ಯ ಗ್ರೀಸ್ಮಿಗೆ ಅಂತನ್ಬಿಟ್ಟು ಈ ಥರ ಎಲ್ಲ ಗಿಫ್ಟ್ ಕೊಟ್ಟು ಕಳ್ಸವನೆ, ಅದಕ್ಕೆ ಕೊಡಕ್ಕೆ ಅಂತ ಬಂದಿದ್ದೆ. ತಕ ಇದನ್ನೆಲ್ಲ ಗ್ರೀಸ್ಮಿ ತಗೋ ಕೊಟ್ಬಿಡ. ನಾ ಬರ್ತೀನಿ. ಅಮ್ಮಿಯವರೇ, ಕೆಣ ಕೂತಿದೆ ನಿನ್ನ ಕಣ್ಣೋಟ, ಜೋಗಿ 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 ಜೋಗಿ, ವೀಕಿತ್ತು ನನ್ ಬಾಡಿ, ಸ್ಟ್ರಾಂಗ್ ಆಯ್ತದೆ ನಿನ್ನೋಡಿ, ಆಗ್ಬಿಟ್ರೆ ನಾವ್ ಜೋಡಿ ಕೋಲವೇರಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ. ಜೋಗಿ ಅವರೇ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಹಲೋ, ನಿಮ್ಮನ್ನೇ ಕೇಳ್ತಿದ್ದೀನಿ,
ಹೇಗೆ ಕಾಣಿಸ್ತಾ ಇದ್ದೀನಿ? ಏನಾಯ್ತು? ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿಲ್ವಾ? ಮುದ್ದಾಗಿರೋ ಗೊಂಬೆಗೆ ಸೀರೆ ಉಡಿಸಿ ಕಣ್ಮುಂದೆ ನಿಲ್ಲಿಸ್ದಂಗದೆ. ಈ ಸೌಂದರ್ಯ ನೋಡಕ್ಕೆ ದಿಟ್ಟವಾಗ್ಲೂ ಪುಣ್ಯ ಮಾಡಿವ್ನಿ ನಾನು. ಯಾವಾಗ್ಲೂ ಯಾಕೆ ಹಿಂಗೆ ಕೂದಲು ಬಿಟ್ಕೊಂಡೇ ಇರ್ತೀರಾ? ಅಂಕಿತಾ, ನೀವು ಕೂದಲು ಕಟ್ಕೊಂಡು ಹೆಂಗೆ ಕಾಣಿಸ್ತೀರಾ ಅಂತ ನೋಡಬೇಕು ಅಂತ ಆಸೆ, ಆದರೆ ಆಯ್ತಾ ಇಲ್ಲ. ಅಲ್ಲ, ನಿಮ್ದೇನು ಹೊಸದಾಗಿ? ಎಲ್ಲ ಗಂಡಂದ್ರು ಹೆಂಡ್ತಿರು ಕೂದಲು ಬಿಟ್ಟರೆ ನೋಡೋಕೆ ಇಷ್ಟಪಡ್ತಾರೆ. ನೀವು ನೋಡಿದ್ರೆ ಆಪೋಸಿಟ್ ಇದ್ದೀರಲ್ಲ. ನಾವು ಹಂಗೆ ವಸಿ ಡಿಫ್ರೆಂಟು. ನಿಮ್ಗೆ ಗೊತ್ತಿಲ್ವೇ ನಾವು ಶಿವಣ್ಣನ ಫ್ಯಾನು ಅಂತ? ಎಲ್ಲ ಗಂಡಂದ್ರು ಹೆಂಡ್ರು ಸುಂದರವಾಗಿದ್ದರೆ ನೋಡ್ತಾರೆ, ಆದರೆ ನಾನು ನನ್ನ ಅಮ್ಮಿಯವ್ರು ಹೆಂಗಿದ್ರೆ ಸುಂದರವಾಗಿರ್ತಾರೆ ಅಂತ ನೋಡ್ತೀನಿ. ಆದರೂ ನೀವು ಬ್ಯೂಟಿಫುಲ್ ಅಮ್ಮಿಯವ್ರು. ಏನು ಸಂದಾಗ ನಾಚ್ಕತ್ತೀರ ಅಮ್ಮಿಯವ್ರು. ನಿಮ್ಮ ಮನೆಗೆ ನಿಮ್ಮನ್ನು ನೋಡಕ್ ಬಂದಾಗ ಒಂದು ಕಿತನೂ ಹಿಂಗೆ ನಾಚ್ಕೊಳ್ಳಿಲ್ವಲ್ಲ? ಸರಿ ಬನ್ನಿ, ನಿಮ್ಮ ತಲೆ ಮ್ಯಾಗೆ ಕೂದಲು ಹೆಂಗಿದ್ರೆ ಚಂದ ಅಂತ ನಾನು ತೋರಿಸ್ಕೊಡ್ತೀನಿ. ಉಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು. ನಿನ್ನ ಕಣ್ಣಿಗೀಗ ನ ಹೇಗೆ ಕಂಡರೂನು ಅದೇ ಚಂದ, ಹಾಗೆಂದೇ ಭಾವಿಸು.